ಬೆಲೆ ಏರಿಕೆ ವಿರುದ್ಧ ವಿಪಕ್ಷ ಬಿಜೆಪಿ ಸಮರವನ್ನು ಸಾರಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಅಹೋರಾತ್ರಿ ಧರಣಿ ರಣಕಹಳಿಯನ್ನು ಊದಿದ್ದಾರೆ. ಇವತ್ತು ಅಹೋರಾತ್ರಿ ಬಿಜೆಪಿ ಧರಣಿ, ರಾತ್ರಿಯೆಲ್ಲ ಧರಣಿ ಮಾಡ್ತಾರಂತೆ. ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ನಾಯಕರೆಲ್ಲರೂ ಕೂಡ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಲೆ ಏರಿಕೆ ಮತ್ತು 18 ಶಾಸಕರನ್ನ ಅಮಾನತು ಮಾಡಿದ್ರಲ್ಲ, ಸ್ಪೀಕರ್ ಕ್ರಮವನ್ನು ಖಂಡಿಸಿ ಅದು ಕೂಡ ಒಂದು, ಬೆಲೆ ಏರಿಕೆ ಒಂದು, ಇದೆರಡೂ ವಿಚಾರವನ್ನು ಇಟ್ಕೊಂಡು ವಿಜಯೇಂದ್ರ ಅಶೋಕ್ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಬಿಜೆಪಿ ಕರೆ ಕೊಟ್ಟಿದೆ. ಬಿಡಿಎಯಲ್ಲಿ ಬೆಂಗಳೂರಿನ ಜನ ಒಂದು ಹೊಸ ತೆರಿಗೆ ಕೊಡಬೇಕು. ಔರಂಗಜೇಬನ ಕಾಲದಲ್ಲಿ ಇದ್ದಿದ್ದು ಜಜಿಯ ಅಂತ ಒಂದು ತಲೆಗಂದಾಯ. ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಡಿಗೆ 100 ರೂಪಾಯಿ ತೆರಿಗೆ ಅಲ್ಲ, ಸೆಸ್ ಅಲ್ಲ. ಯಾವುದು ಅಶೋಕ್ ಅವರೇ? ಕೊಟ್ಟಿದ್ದೇವೆ ಅಂತೇಳಿ ಇವತ್ತು ಡಂಗೂರ ಬಾರಿಸ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಇವತ್ತು ಯಾವ ರೀತಿ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ದಾರೆ ನೋಡಿ, ಎಷ್ಟು ಅಹಂಕಾರ ಸರ್ಕಾರಕ್ಕೆ ಅಂತ ಹೇಳಿದ್ರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಅಹೋರಾತ್ರಿ ಧರಣಿ ಪ್ರಾರಂಭ ಮಾಡ್ತಿದೆ ಅಂತೇಳಿ ಗೊತ್ತಿದ್ರು ಸಹ ನಿನ್ನೆಯ ದಿನ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಏನಾಗ್ತದೆ ಡೀಸೆಲ್ ಮೇಲೆ? ಇದು ನಾಯಕರು ವಿಜಯೇಂದ್ರ ಅವರು, CT ರವಿ, ಆರ್ ಅಶೋಕ್ ಎಲ್ಲರೂ ಕೂಡ, ಯಡಿಯೂರಪ್ಪನವರು ಕೂಡ ಭಾಗವಹಿಸಿದ್ದಾರೆ ಈ ಅಹೋರಾತ್ರಿ ಧರಣಿಯಲ್ಲಿ. ಸೊ ಎಲ್ಲವೂ ಕೂಡ ಈಗ ಬಿಜೆಪಿಯವರು ದೊಡ್ಡ ಮಟ್ಟದ ಹೋರಾಟ. ಬಟ್ ಇದಕ್ಕೆ ಅವರ ಮೈತ್ರಿ ಪಕ್ಷ JDS ಅವರು ಸಪೋರ್ಟ್ ಮಾಡಿಲ್ಲ, ನೈತಿಕ ಬೆಂಬಲವನ್ನು ಕೂಡ ಕೊಟ್ಟಿಲ್ಲ. ಆದರೂ ಕೂಡ ಬಿಜೆಪಿಯವರು ಸರಣಿ ಸಭೆಗಳನ್ನು ಮಾಡಿ ತೀರ್ಮಾನ ತಗೊಂಡು ಈ ಹೋರಾಟಕ್ಕೆ ಮುಂದಾಗಿದ್ದಾರೆ. ಅಹೋರಾತ್ರಿ ಧರಣಿ, ರಾತ್ರಿಯೆಲ್ಲ ಫ್ರೀಡಂ ಪಾರ್ಕಲ್ಲೇ ನಿದ್ದೆ, ಅದಕ್ಕೆಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಮಂಡ್ಯದಲ್ಲೂ ಕೂಡ ಪ್ರೊಟೆಸ್ಟ್ ಆಗಿದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಹೂವು ಗೀವು ಎಲ್ಲ ಇಟ್ಕೊಂಡು ಪಾಪ ರಾತ್ರೋರಾತ್ರಿ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಮಾಡಿಬಿಟ್ರು. ನಿನ್ನೆಯಿಂದ ಹಾಲಿನ ರೇಟು, ವಿದ್ಯುತ್ ರೇಟು, ನೀರಿನ ದರ ಎಲ್ಲ ಜಾಸ್ತಿ ಆಗಿದೆ. ಹಾಗಾಗಿ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ.